ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ತಡರಾತ್ರಿ ಅಂದರೆ ಶುಕ್ರವಾರ ತಡರಾತ್ರಿ ಮತ್ತೆ ನಮ್ಮ ಮೋದಿ ಕಾಕಾ ಅವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ರೀಲ್ ಮಾಡಲಿಕ್ಕೆ ಬಂದಿದ್ದರು. ಅವರೇ ಆನ್ ಮಾಡಿದರು, ಅವರೇ ಆಫ್ ಮಾಡಿದರು. ತುಂಬ ಚೆನ್ನಾಗಿ ಮಾತಾಡಿದರು, ತುಂಬ ಹೃದಯವಾಗಿ ಮಾತಾಡಿದರು, ಮಾರ್ಮಿಕವಾಗಿ ಮಾತಾಡಿದರು, ಭಾವುಕವಾಗಿ ಮಾತಾಡಿದರು. ಅವರೇನು ಹೇಳಿದರು ಮೊದಲು ಕೇಳಿಬಿಡ್ರಿ. हाय फ्रेंड्स, आज तो मन करता है बस आपसे ही बातें करूं। जंतर मंतर पर जो कुछ भी हुआ देश और दुनिया ने देखा है। कुछ शरारती बच्चों ने भद्दी भद्दी गालियां बोली, किसी भी सभ्य समाज को शोभा न दे ऐसे शब्दों का प्रयोग किया गया। मुझे तो गालियां दी गई, मेरी स्वर्गीय माता को भी गालियां दी गई। न जाने कितना भद्दा स्वरूप था, लेकिन मैं आज बात करना चाहता हूं कि बचपन में गलतियां होती हैं और बचपन में गलतियों से सुधरने का अवसर भी होता है, और यही तो बचपना है। और इसलिए मैं समाज के अंदर जो आक्रोश है उसको भली भांति समझ सकता हूं। एक कल्चरल शॉक है कि हमारी बेटियां इस प्रकार की भाषा कैसे बोल सकती हैं, लेकिन समय है इन बच्चों को गले लगा करके राह दिखाने का। ये गुमराह बच्चे हैं, उनको राह दिखाना हमारा काम है। उनको सजा देना, अदालतों के चक्कर कटवाना, समाज में उनको प्रताड़ित करना, इससे हम परिस्थितियां नहीं बदल पाएंगे। मैं उन्हें माफ करना चाहता हूं। समाज भी मेरी इस बात को स्वीकार करे, क्योंकि मेरे मन में एक ही भाव है। कभी कभी दांतों तले हमारी जीभ आ जाती है, खून निकल आता है, लेकिन हम दांत तोड़ते नहीं है, क्योंकि दांत भी हमारे हैं, जीभ भी हमारी है, बच्चे भी हमारे हैं। उन्हें राह दिखाना हमारा काम है। गुमराह को राह दिखाना कठिन होता है, लेकिन कठिन काम हमको करना है। और इसलिए आओ, मैं इन बच्चों को कहता हूं, बच्चों आओ, हम देश के लिए साथ मिलकर के आगे बढ़े, कुछ नया सीखें, गलतियों से भी सीखें, अपने सपनों को लेकर के चल पड़े। देश बहुत आगे बढ़ रहा है, आगे बढ़ने वाला है, और आपका भी आगे बढ़ना निश्चित हो, यही मेरा सपना है। मैं आपके लिए जीता हूं, आपके उज्जवल भविष्य के लिए खपता हूं। आओ हम मिलकर के देश को आगे बढ़ाएं। बहुत बहुत धन्यवाद दोस्तों। बस आओ, गलतियों से सीखो, आगे बढ़ो। ಅವರು ಹೇಳ್ತಾರೆ, ತನಗೆ ಮತ್ತು ತನ್ನ ತಾಯಿಗೆ, ಅವರಿಗೆ ಮತ್ತು ಅವರ ತಾಯಿಗೆ ಅತ್ಯಂತ ಅವಾಚ್ಯವಾಗಿ, ಅಶ್ಲೀಲವಾಗಿ ಮಕ್ಕಳು ಬೈದಿದ್ದೀರಿ. ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ. ನಿಮ್ಮನ್ನು ಕೋರ್ಟ್ ಕಚೇರಿಗೆ ಆಲಿಸುವುದು, ನಿಮಗೆ ಕಠಿಣ ಶಿಕ್ಷೆ ಕೊಡುವುದು, ಸಮಾಜದಲ್ಲಿ ನಿಮ್ಮ ವಿರುದ್ಧ ದುರ್ವರ್ತನೆ ಮಾಡುವುದು ತರವಲ್ಲ. ನಿಮಗೆ ತಿದ್ದಿಕೊಳ್ಳಲಿಕ್ಕೆ ಅವಕಾಶವಿದೆ. ನಿಮಗೆ ತಿದ್ದಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡೋಣ, ರಾಷ್ಟ್ರ ಕಟ್ಟುವ ಕೆಲಸವನ್ನು ಮಾಡೋಣ. ಆದ್ದರಿಂದ ನಿಮಗೆ ಯಾವುದೇ ರೀತಿಯ ಶಿಕ್ಷೆ ಇರೋದಿಲ್ಲ, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಅಲಿಬೇಕಾಗಿಲ್ಲ, ಕೋರ್ಟ್ಗೆ ಹೋಗಬೇಕಾಗಿಲ್ಲ. ಸಮಾಜ ನಿಮ್ಮ ಜೊತೆ ತುಂಬ ಗೌರವಯುತವಾಗಿ, ಗರಿಮೆಯಿಂದ, ಹಿರಿಮೆಯಿಂದ ನಡ್ಕೋತದೆ. ನನಗಿದು ಕಲ್ಚರಲ್ ಶಾಕು. ನನಗೆ ಮಾತ್ರ ಅಲ್ಲ, ನನ್ನ ಸ್ವರ್ಗಸ್ಥಳಾದ ತಾಯಿಯನ್ನೂ ಕೂಡ ನೀವು ಕಟುವಾಗಿ, ಅಶ್ಲೀಲವಾಗಿ, ಅವಾಚ್ಯವಾಗಿ ನಿಂದಿಸಿದ್ದೀರಿ, ಬೈಗುಳಗಳನ್ನು ಹರಿಸಿದ್ದೀರಿ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳಿದ್ದಾರೆ. ಮೋದಿ ಕಾಕ ಮನೆಯ ಯಜಮಾನನಾಗಿ ಮಕ್ಕಳನ್ನು ಕ್ಷಮಿಸು ಅಂತ ಹೇಳುವುದನ್ನು ನಾವು ಜೀರ್ಣಿಸಿಕೊಳ್ಳಬಹುದು. ಮನೆ ಯಜಮಾನನ ಕೆಲಸ ಮಕ್ಕಳನ್ನು ರಕ್ಷಣೆ ಮಾಡೋದು, ಮಕ್ಕಳು ಮಾಡಿದ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಡೋದು, ಅವ್ರಿಗೆ ವಿನಾಯಿತಿ ಕೊಡೋದು, ರಿಯಾಯಿತಿ ಕೊಡೋದು, ತನ್ಮೂಲಕ ತನ್ನ ಯಜಮಾನಿಕೆಯ ಗರಿಮೆಯನ್ನು ಉಳಿಸಿಕೊಳ್ಳೋದು. ನನಗೆ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ವ್ಯತ್ಯಾಸ ಇದೆ. ನನಗೆ ಇದು ಒಪ್ಪಿಗೆ ಇಲ್ಲ, ಒಮ್ಮತವಲ್ಲ. ಇದು ಒಬ್ಬ ದೇಶದ ಪ್ರಧಾನಿಯಾಗಿ ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಅಂತ ಬರೆದ ಸಂದರ್ಭದಲ್ಲಿ
ನೀವು ನಿಮಗೆ ಮನಸ್ಸೋ ಇಚ್ಛೆ ಮಾಡುವಲಿಕ್ಕೆ ಯಾವುದೇ ರೀತಿಯ ಅನುಮತಿ ಇರೋದಿಲ್ಲ. ಮಾನವೀಯ ನೆಲೆಗಟ್ಟಿನಲ್ಲಿ ಮೋದಿ ಕಾಕ ಏನು ಬೇಕಾದರೂ ಹೇಳಬಹುದು. ಆದರೆ ಈ ದೇಶದ ಈ ನೆಲದ ಒಂದು ಕಾನೂನಿದೆ. ಕಾನೂನಿಗೆ ಅನುಗುಣವಾಗಿ ಮಕ್ಕಳಾದರೆ ಮಕ್ಕಳ ಕಾನೂನು, ದೊಡ್ಡವರಾದರೆ ದೊಡ್ಡವರ ಕಾನೂನು, ಅಪರಾಧಿ ಆದರೆ ಅಪರಾಧದ ಕಾನೂನು, ತಪ್ಪಿತಸ್ಥನಲ್ಲದೆ ಹೋದರೆ ಆತನಿಗೆ ಇರುವಂಥ ರಿಯಾಯಿತಿ, ಇದೆಲ್ಲ ನಡೀತಾ ಹೋಗುತ್ತೆ. ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತಾರೆ. ನಾನು ಹೇಳೋ ಮಾತು ನಿಮ್ಗೆ ಯಾರಿಗೂ ತಥ್ಯ ಆಗೋದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಮೋದಿನೇ ಕ್ಷಮಿಸಿದ ಮೇಲೆ ನೀನು ಯಾರಯ್ಯ, ನೀ ಯಾವ ಊರು ದಾಸಯ್ಯ ಹೇಳೋಕ್ಕೆ ಅಂತ ನನ್ನನ್ನು ನಿಂದಿಸ್ತೀರಿ. ನನಗದ್ರ ಬಗ್ಗೆ ಏನೂ ಅಭ್ಯಂತರ ಇಲ್ಲ. ಆದರೆ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಕೂಡ ನನಗೆ ಸ್ವಾತಂತ್ರ್ಯ ಇರುತ್ತೆ ಅನ್ನೋದನ್ನು ದಯವಿಟ್ಟು ಮರೆಯಬಾರದು. ಮತ್ತು ನನ್ನ ಅಭಿಪ್ರಾಯವನ್ನು ನೀವು ಒಪ್ಪಿಕೊಳ್ಳದೇ ಇರುವುದರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಭಿನ್ನಮತ ಇಲ್ಲ. ಒಂದು ದೊಡ್ಡದಾದಂಥ ಈ ದೇಶದಲ್ಲಿ ದೊಡ್ಡ ಮಟ್ಟದ ನನ್ನ ಕಾಲಘಟ್ಟದಲ್ಲಿ ಈ ರೀತಿಯ ಅರಾಜಕತೆಯನ್ನು ನಾನು ನೋಡಿಲ್ಲ. ಅರಾಜಕತೆಯ ಪರಾಕಾಷ್ಠೆ. ಅದಕ್ಕಿಂತ ಹೆಚ್ಚು ಅಧ್ವಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೇನು ಕೊಲೆ ಸುಲಿಗೆ ಮಾಡುವುದು ಒಂದು ಬಾಕಿ ಇತ್ತು, ಅದು ಬಿಟ್ಟು ಬಾಕಿ ಎಲ್ಲ ಮಾಡಿದರು. ಆಮೇಲೆ ಇದೆಲ್ಲವೂ ಕೂಡ ಆಕಸ್ಮಿಕವಾಗಿ ನಡೆದದ್ದಲ್ಲ, ಏನೋ ದುರ್ಘಟನೆ ಆಗೋಯ್ತು, ಸಮೂಹ ಸನ್ಯಾಗ ಅಲ್ಲ. ಇದ್ರ ಹಿಂದೆ ವ್ಯವಸ್ಥಿತವಾದ ಪಿತೂರಿ ಇತ್ತು, ಇದ್ರ ಹಿಂದೆ ಒಂದು ದೊಡ್ಡ ಸಂಚಿತ್ತು, ಇದ್ರ ಹಿಂದೆ ಈ ದೇಶವನ್ನು ಅಲುಗಾಡಿಸುವಂಥ ಒಂದು ಲೆಕ್ಕಾಚಾರವಿತ್ತು. ಅದರ ಹಿಂದೆ ಈ ದೇಶದ ಪಟ್ಟಭದ್ರ ಹಿತಾಸಕ್ತಿಗಳು, ಈ ದೇಶ ವಿರೋಧಿ ಶಕ್ತಿಗಳು, ಈ ದೇಶದ ಅಂಡರ್ವರ್ಲ್ಡ್ ಜಗತ್ತು ಎಲ್ಲವೂ ಅದರಲ್ಲಿ ಕೈ ಜೋಡಿಸಿದ್ವು. ಅದರ ಪರಿಣಾಮವಾಗಿ ಉಂಟಾದಂಥ ಅರಾಜಕತೆಯ ಜಂತರ್ ಮಂತರ್, ಅದನ್ನು ನಾವು ಮರಿಬಾರ್ದು. ಅಲ್ಲಿ ಮಕ್ಕಳು ಅಂತ ನೋಡಬಾರ್ದು. ಮಕ್ಕಳನ್ನು ಈ ಪ್ರಯೋಗಶಾಲೆಯಲ್ಲಿ ಬಳಸಿಕೊಳ್ಳಲಾಯಿತು. ಮಕ್ಕಳು ಆ ಪ್ರಯೋಗದಲ್ಲಿ ಭಾಗಿಯಾದರು ಮತ್ತು ಅದರ ಬಗ್ಗೆ ಅವರಿಗೆ ಬೇಜಾರಿಲ್ಲ. ನಾನು ಮಾಡಿದ್ದು ತಪ್ಪು ಅನ್ನುವಂಥ ಕಲ್ಪನೆಯೇ ಅವ್ರಿಗಿಲ್ಲ. ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಇದಕ್ಕೆ ನೀವು ಉತ್ತರ ಹೇಳಬೇಕು. ಏನಪ್ಪ ಅಂದರೆ, ಈಗ ಒಂದು ಹೊಸ ಶಬ್ದವನ್ನು ಕಾಯಿನ್ ಮಾಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ. ಜನ್ಜಿ ಅಂತಾರೆ, ಜನ್ ಮಿಲೇನಿಯನ್ ಅಂತಾರೆ, ಈ ರೀತಿ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಜನ್ ಅಲ್ಫಾ ಅಂತ ಇದ್ದಾರೆ. ಇವರೆಲ್ಲ ಇದ್ದಾರಲ್ಲ, ಇವರು ಜನ್ ಅಲ್ಫಾ ಅನ್ನುವಂಥ ಕಾರಣಕ್ಕೋಸ್ಕರ, ಇವರು ಜನ್ಜಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಜಗತ್ತಿನ ಲಾ ಆಫ್ ನೇಚರ್ ಅಂತಿದೆಯಲ್ಲ, ಅದೇನಾದರೂ ವ್ಯತ್ಯಾಸ ಆಗುತ್ತಾ? ಅಥವಾ ಕಾಸ್ಮಿಕ್ ಎನರ್ಜಿ ಅನ್ನೋದಿದೆಯಲ್ಲ, ಅದು ವಿನಾಯಿತಿ ಕೊಡೋದು ಅಥವಾ ಸಮೃದ್ಧಿಯನ್ನು ಕೊಡೋದು, ಹಾಗೇನೋ ಮಾಡುತ್ತಾ? ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜ ಇದೆಯಲ್ಲ, ಈತ ಜನ್ಜಿ ಅಂತೇಳಿ ಆತನಿಗೆ ಬೇರೆ ನ್ಯಾಯ, ಉಳಿದವ್ರಿಗೆ ಬೇರೆ ನ್ಯಾಯ ಅಂತ ವರ್ತಿಸತ್ತಾ? ಸಮಾಜ ನಾವು ನೀವು ಒಬ್ಬ ಒಂದು ಹುಡುಗನ ಜೊತೆ ನಡ್ಕೊಳ್ಳುವ ರೀತಿ, ಈತ ಜನ್ಜಿ ಅಂತ ಆತನ ಪ್ರತ್ಯೇಕಗೊಳಿಸಿ ಆತನ ಜೊತೆ ಬೇರೆ ರೀತಿ ವ್ಯವಹಾರ ಮಾಡ್ತೀವ? ಖಂಡಿತವಾಗಿ ಇಲ್ಲ. ಎಲ್ಲರೂ ಸಮಾನವಾಗಿ ಒಂದೇ ತಕ್ಕಡಿಯಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಅದೇ ತಕ್ಕಡಿಯಲ್ಲಿ ತೂಗಿಸಿಕೊಳ್ಳಬೇಕು. ಮತ್ತು ಅದು ಕೊಡುವಂಥ ಶಿಕ್ಷೆಯನ್ನು, ಅದು ಕೊಡುವಂಥ ಸಮೃದ್ಧಿಯನ್ನು, ಅದು ಕೊಡುವಂಥ ಸುಖವನ್ನು ನಾವು ಅನುಭವಿಸಲೇಬೇಕು. ನಾನು ಯಾವುದೋ ಫಿಲಾಸಫಿ ಹೇಳ್ತಾ ಇಲ್ಲ, ಬದುಕು ಲೌಕಿಕತೆಯ ಬಗ್ಗೆ ಮಾತಾಡ್ತೇನೆ. ಯಾವತ್ತು ಫಿಲಾಸಫಿ ಮಾತಾಡಲ್ಲ. ನಾನು ಮಾತಾಡೋದು ಕಾಮನ್ ಸೆನ್ಸ್ ಬಗ್ಗೆ. ಕಾನೂನು ಕೂಡ ಕಾಮನ್ ಸೆನ್ಸೇ. ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಷಡ್ಯಂತ್ರ ಮತ್ತು ಆ ಷಡ್ಯಂತ್ರವನ್ನು ಬಳಸಿಕೊಳ್ಳಲಿಕ್ಕೆ ತಯಾರಾಗಿ ಕೂತಿರುವಂಥ ಒಂದು ವ್ಯವಸ್ಥೆ, ಯಾಕೆ ಅದನ್ನ ಹೇಳ್ತೀನಿ ಅಂತ ಹೇಳ್ತೀನಿ. ಮೋದಿ ಕಾಕ ಏನೋ ಕ್ಷಮಿಸಿದರು. ಮೋದಿ ಕಾಕ ಕ್ಷಮಿಸದೇ ಇರೋಕ್ಕಿಂತ ಮುಂಚೆ ಒಂದಷ್ಟು ಜನರ ಮೇಲೆ ಕೇಸ್ ಹಾಕಲಾಯಿತು, ಲಾ ಆಫ್ ದ ಲ್ಯಾಂಡ್. ಕೇಸ್ ಹಾಕಿದಾಗ ಯಾರು ಈ ಕೃತ್ಯವನ್ನು ಮಾಡಿಸಿದ್ರೋ ಅವರು ಈ ನೆಲದ ಕಾನೂನನ್ನು ಧಿಕ್ಕರಿಸಿ ಮೋದಿ ಏನು ದೇವರ ಅಂತ ಪ್ರಶ್ನೆ ಕೇಳ್ದ. ಹೆಂಗಿದೆ ಸ್ವಾಮಿ, ಸೌರಭ್ ದಾಸ್ ಅನ್ನೋನು ಬೈದಿರ್ಬೋದು, ಏನು ತಪ್ಪಿದೆ ರೀ, ಮಕ್ಕಳು ಬೈತಾರೆ, ಮೋದಿ ಏನು ದೇವರ, ನಿಂದನೆಗೆ ಸಿದ್ಧರಿರಬೇಕು ಅಂದ. ಬೈದ್ರೊಂದು ಕಾನೂನಿದೆ ಅನ್ನೋದನ್ನು ಆತ ಒಪ್ಕೊಳ್ಳೋದಿಲ್ಲ. ನೀವು ಬೈಯಬಹುದು, ಆತ ದೇವರಲ್ಲ, ನರೇಂದ್ರ ಮೋದಿ ದೇವರು ಅಂತ ನಾವು ಹೇಳಲ್ಲ, ದೇವರ ಅವತಾರ ಅಂತ ಪರಿಭಾವಿಸಿದವರು ನಾವು. ಇಲ್ಲದೆ ಹೋದರೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪೂಜನೀಯ ಭಾವನೆಯನ್ನು ಅವ್ರ ಬಗ್ಗೆ ಇಟ್ಕೊಂಡಿದ್ದೀವಿ. ದೇವರಲ್ಲದೆ ಇರಬಹುದು, ಆದರೆ ನಾವು ಪೂಜನೀಯ ಅಂತ ಯಾರನ್ನ ಅಂದ್ಕೊಂಡಿದ್ದೀವೋ ಅದನ್ನು ಭಗ್ನಗೊಳಿಸುವಂಥ ಅಧಿಕಾರ ಯಾರಿಗೂ ನಾವು ಕೊಡೋದಿಲ್ಲ. ಹೌದು ಅಲ್ಲ ಹೇಳಿ ನೀವು. ಒಂದು. ಎರಡನೇದ್ದು, ಕೇಸ್ ಹಾಕ್ತಾರೆ. ಕೇಸ್ ಹಾಕಿದ ತಕ್ಷಣ ಆ ಪಟ್ಟಭದ್ರ ಹಿತಾಸಕ್ತಿಗಳು, ಇದರ ಹಿಂದಿರುವಂಥ ಷಡ್ಯಂತ್ರ ಮಾಡಿದಂಥ ಪಿತೂರಿಗಾರರು ಹೇಳ್ತಾರೆ, ನಾವು ಈ ನೆಲದ ಕಾನೂನನ್ನು ಒಪ್ಕೊಳ್ಳೋದಿಲ್ಲ, ಈ ಸರ್ಕಾರವನ್ನು ಒಪ್ಕೊಳ್ಳೋದಿಲ್ಲ, ಕೋರ್ಟನ್ನು ಕೂಡ ಒಪ್ಕೊಳ್ಳೋದಿಲ್ಲ. ಕೋರ್ಟ್ ಏನು ಬೇಕಾದ್ರೂ ಹೇಳೋದು, ಅದ್ರ ಪ್ರೊಸೀಜರ್ ಪ್ರಕಾರ ಅದು ಮಾಡುತ್ತೆ, ನಾವು ಒಪ್ಕೊಳ್ಳೋದಿಲ್ಲ ಅಂತಾರೆ. ಅಂದರೆ ಯಾರು ಈ ರೀತಿ ನರೇಂದ್ರ ಮೋದಿ ಅವ್ರನ್ನ ಬೈಯುವ ಭಾಗ ಆಗಿದಾರೋ ಅದರ ಓನರ್ಗಳಿದಾರಲ್ಲ, ಅವರು ಈ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಸನ್ನದ್ಧರಾದ ಜನ. ಅವರು ಅಮಾಯಕರಲ್ಲ,
ಅವರು ಮುಗ್ಧರಲ್ಲ, ಆಕಸ್ಮಿಕವಾಗಿ ನಡೆದಂಥ ದುರ್ಘಟನೆ ಅಲ್ಲ. ಇದು ವ್ಯವಸ್ಥಿತವಾಗಿ ಈ ರೀತಿ ಜನ ನೆರೆಯಬೇಕು, ನೆರೆದ ಮೇಲೆ ಬ್ಯಾರಿಕೇಡನ್ನು ಕೆಡವಬೇಕು, ಬ್ಯಾರಿಕೇಡ್ ಕೆಡವಿದ ಮೇಲೆ ಹೋಗಿ ಸಂಸತ್ ಒಳಗಡೆ ನುಗ್ಗಬೇಕು. ನೇಪಾಳದಲ್ಲಿ ಆದಂಥ, ಶ್ರೀಲಂಕಾದಲ್ಲಿ ಆದಂಥ, ಬಾಂಗ್ಲಾದೇಶದಲ್ಲಿ ಆದ ರೀತಿಯಲ್ಲಿ ನಮ್ಮ ಹುಡುಗರು ಒಳಗಡೆ ಹೋಗಿ ಬಟ್ಟೆ ಬಿಚ್ಚಿ ಹೊಡೆಯಬೇಕು. ಇದೇ ಕಾಕಾಗೆ ಮತ್ತು ಅವರ ಸಹಚಾರ ಅವ್ರು ಹೊಡಿಬೇಕು. ಅದನ್ನು ಇವರು ನೋಡಿ ಸಂತೋಷ ಪಡಬೇಕು. ಈ ದೇಶದಲ್ಲಿ ಒಂದು ಹೊಸ ಸರ್ಕಾರ ತಾವೇ ರಚಿಸಬೇಕು. ಇದು ಇದ್ರ ಹಿಂದಿದ್ದಂಥ ಗುರಿ, ಇದ್ರ ಹಿಂದಿದ್ದಂಥದ್ದು. ಅವ್ರು ಯಾರಿಗೂ ಶಾಕ್ ಆಗಿಲ್ಲ. ಶಾಕ್ ಆಗಿರೋದು ಕಾಕಾಗೆ ಮಾತ್ರ. ಇವ್ರಿಗೆ ಯಾರಿಗೂ ಶಾಕ್ ಆಗಿಲ್ಲ. ಇವರಿಗೆ ಆಗಬೇಕಾದ್ದೇ ಆಗಿದೆ, ಅದು ಸಂಪೂರ್ಣವಾಗಿ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಬೇಜಾರಿದೆ. ಅದಕ್ಕೆ ಜಂತರ್ ಮಂತರ್ 2.0 ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಬೇಕಾದ ಅಗತ್ಯ ಇಲ್ಲ. ಕಾನೂನು ಅದರ ಪಾಡಿಗೆ ಅದು ನಡೀತಾ ಇದೆ. ಇಲ್ಲಿವರೆಗೂ ಜಂತರ್ ಮಂತರ್ ಬಗ್ಗೆನೂ ನೀವು ಮಾತಾಡಿಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆನೂ ನೀವು ಮಾತಾಡಿಲ್ಲ, ಪೇಪರ್ ಲೀಕ್ ಬಗ್ಗೆನೂ ನೀವು ಸಂಸತ್ತಿನಲ್ಲಿ ಕಾಯ್ದೆಯನ್ನು ಮಂಡಿಸುವುದಕ್ಕಿಂತ ಮುಂಚೆ ಹೈ ಪವರ್ ಕಮಿಟಿ ಮಾಡಿದ ಬಗ್ಗೆ ಹೇಳಿದ್ರಿ. ವಿದ್ಯಾರ್ಥಿಗಳ ಭವಿಷ್ಯ ಭಾಳ ಮುಖ್ಯ ಅಂತೆಲ್ಲ ಹೇಳಿದ್ರಿ. ಆದರೆ ನಡೆದ ವಿದ್ಯಮಾನಗಳ ಬಗ್ಗೆ ನೀವು ಮಾತಾಡಿಲ್ಲ. ಜಂತರ್ ಮಂತರ್ನ ಅಲ್ಲಿ ಆದಂಥ ಅನಾಹುತದ ಬಗ್ಗೆ ನೀವು ಮಾತಾಡಿಲ್ಲ. ಅವ್ರು ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ, ಉಳಿದವ್ರು ಯಾರು ಗಾಬರಿ ಆಗಿಲ್ಲ. ಇಂಥ ಸಂಚುಗಳು ಈ ದೇಶದಲ್ಲಿ ಜಗತ್ತಿನಲ್ಲಿ ಬೇಕಾದಷ್ಟು ನಡೀತವೆ. ನೀವು ಯಾರು ಶಾಕ್ನಲ್ಲಿ ಇರಬೇಡಿ, ದಿಗ್ಭ್ರಮೆಗೊಳ್ಳಬೇಡಿ, ಆಘಾತ ಪಡಬೇಡಿ ಅಂತ ನಮಗೇನು ಮೋದಿ ಅವರು ಹೇಳಿಲ್ಲ. ಅವ್ರು ಹೇಳಿದ್ದು ಈ ರೀತಿ ಉಪದ್ವ್ಯಾಪ ಮಾಡಿದಂಥ ಮಕ್ಕಳನ್ನ ಉದ್ದೇಶಿಸಿ, ನಮಗೆ ಹೇಳಿಲ್ಲ. ಅವರು ಆ ಮಕ್ಕಳನ್ನ ಅವ್ರು ಕ್ಷಮಿಸಿದ್ದಾರೆ. ಆ ಮಕ್ಕಳು ಕ್ಷಮಿಸಿದ್ದರಿಂದ ಅದರ ತೀವ್ರತೆ ಅರಿವಾಗಲಾರದೆ ಮತ್ತಿಂಥ 10 ತಪ್ಪುಗಳನ್ನು ಮಾಡಬಹುದು. ಈ ದೇಶದಲ್ಲಿ ಜಡ್ಜ್ ಅಂತ ಒಬ್ಬನ ಕೂಡಿಸಿದ್ದೀವಿ. ಆ ಜಡ್ಜು ಕಾನೂನು ಪ್ರಕಾರ ಆತ ನಡ್ಕೋಬೇಕು. ಆತನಿಗಿರುವಂಥ ಅರ್ಹತೆ ಅಷ್ಟೇ, ಆತನಿಗಿರುವಂಥ ಅಧಿಕಾರ ಅಷ್ಟೇ. ಆತ ನಾನು ಕ್ಷಮಿಸಿದ್ದೇನೆ, ಇನ್ನು ಮುಂದೆ ನೀನು ಈ ರೀತಿ ಮಾಡಬೇಡ ಅಂತ ಹೇಳಿ ಕಳಿಸ್ಲಿಕ್ಕಾಗತ್ತಾ? ನಂಗೆ ದಯವಿಟ್ಟು ಹೇಳಿ. ನೀನು ಪಾಪ ಭಾಳ ಒಳ್ಳೆಯವನ ಥರ ಕಾಣಿಸ್ತಾ ಇದೆಯಾ, ನಿನಗಿನ್ನೂ ಜೀವನದಲ್ಲಿ ಯಾವುದೇ ಅನುಭವ ಇಲ್ಲ, ನೀನು ಸಣ್ಣವನು, ನೀನು ಆಕಸ್ಮಿಕವಾಗಿ ನಿನ್ನಿಂದ ತಪ್ಪಾಗಿದೆ ಅಂತ ನನಗೆ ಇದನ್ನು ಪ್ರಕರಣ ನೋಡಿದಾಗ ಅನಿಸ್ತಾ ಇದೆ. ಆದ್ದರಿಂದ ನಿನ್ನ ಮೇಲೆ ಯಾವ ಸೆಕ್ಷನ್ ಹಾಕಲ್ಲ, ನಿನಗೆ ಮರಣದಂಡನೆಯನ್ನು ಹಾಕಲ್ಲ, ಜೀವಾವಧಿ ಶಿಕ್ಷೆ ಕೊಡಲ್ಲ, ನೀನು ವಾಪಸ್ ಹೋಗ್ಬೋದು, ನಿನ್ನ ಕ್ಷಮಿಸಿದ್ದೀವಿ ಅಂತ ಹೇಳೋಕ್ಕೆ ಅಧಿಕಾರ ಇದೆಯಾ? ಹೋಗಲಿ, ನರೇಂದ್ರ ಮೋದಿಯವರು ಪ್ರಧಾನಿ. ಈ ದೇಶದಲ್ಲಿ ಒಂದು ಕಾನೂನಿದೆ. ಕಾನೂನಿನ ಪ್ರಕಾರ ಅದರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಇಲ್ಲಿ ಒಂದು ಎಕ್ಸಿಕ್ಯೂಟಿವ್ ಪವರ್, ಎಕ್ಸಿಕ್ಯೂಟಿವ್ ವ್ಯವಸ್ಥೆ ಅಂತ ಇರ್ತದೆ. ಒಂದು ಪೊಲೀಸ್ ಅಂತ ಇರ್ತದೆ. ಅಲ್ಲೇ ಪೊಲೀಸರು ಅದ್ರ ಮೇಲೆ FIR ಹಾಕ್ತಾರೆ. FIR ಹಾಕಿದ ಕೂಡ ಅದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ನಲ್ಲಿ ಅಭಿಯೋಜಕರು ಅದನ್ನು ಮಂಡಿಸ್ತಾರೆ. ಅಲ್ಲಿ ಯಾರು ಅಪರಾಧಿ ಆರೋಪಿ ಇದ್ದಾನೆ ಅವನು ಬರ್ತಾನೆ, ಅವನ ಆರ್ಗ್ಯುಮೆಂಟ್ ನಡೆಯುತ್ತೆ. ಅದಾದಮೇಲೆ ಆತನ ಶಿಕ್ಷೆಯ ಪ್ರಮಾಣ ಅಥವಾ ಆತ ತಪ್ಪಿತಸ್ಥನ ಅಲ್ಲದೇ ಇರುವ ಸಂದರ್ಭದಲ್ಲಿ ಆತನ ಬಿಟ್ಟು ಬಿಡುವ ಅವಕಾಶ ಎಲ್ಲವೂ ಕೋರ್ಟ್ನಲ್ಲಿರುತ್ತೆ. ಇದು ವ್ಯವಸ್ಥೆ. ಆಡಳಿತಗಾರನಿಗೂ ಕೂಡ ಆತನದೇ ಆದ ಚೌಕಟ್ಟಿದೆ. ಹೀಗಾಗಿ ಯಾರು ಈ ನೀವು ಸರ್ಕಾರ ಏನು ಮಾಡ್ಬೋದು, ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಸಿ ನೋಡಿ, ಅವತ್ತು ನಡೆದಂಥ ಪ್ರಕರಣದಲ್ಲಿ ಯಾರ್ಯಾರು ಈ ರೀತಿ ಮಕ್ಕಳು ಮಾತಾಡಿದ್ರು ಅವ್ರನ್ನೆಲ್ಲ ಬಿಟ್ಬಿಡಿ ಪ್ರಕರಣದಿಂದ ಅಂತ ಕೇಳ್ಕೋಬಹುದು. ಅದನ್ನು ಚಾಲೆಂಜ್ ಮಾಡಲಿಕ್ಕೂ ನಮ್ಗೆ ಹಕ್ಕಿದೆ. ನೀವು ಎಲ್ಲರನ್ನೂ ಬಿಟ್ಟು ಬಿಡಿ ಅಂತ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಮೋದಿ ಕಾಕಾ ಹೇಳಿದರೂ ಕೂಡ ಅದನ್ನು ವಿರೋಧಿಸುವ, ಅದನ್ನು ಧಿಕ್ಕರಿಸುವ, ಅದನ್ನು ಪ್ರಶ್ನಿಸುವ, ಅದರ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕಿ ಗೆಲ್ಲುವ ಎಲ್ಲ ಪವರ್ಗಳನ್ನ ನಮಗೆ ಸಂವಿಧಾನ ಕೊಟ್ಟಿದೆ. ನೀವು ಆಯಿತು ಹೋಗಿಬಿಡಿ ಅಂತ ಹೇಳಲಿಕ್ಕೆ ಯಾವುದೋ ಮನೆಯಲ್ಲಿ ನಡೆದಂಥ ವಿದ್ಯಮಾನ ಅಲ್ಲ. ಇದು ಒಂದು ದೇಶ, ಒಂದು ವ್ಯವಸ್ಥೆ, ಒಂದು ಸಮಾಜದಲ್ಲಿ ಆದಂಥ ಅಪಸವ್ಯ. ಹೀಗಾಗಿ ತಾವು ಹೇಳಿರೋ ಬಗ್ಗೆ ನನಗೆ ತುಂಬ ಗೌರವ ಇದೆ. ನಿಮ್ಮ ಸ್ಥಾನ, ನಿಮ್ಮ ಗರಿಮೆ, ನಿಮ್ಮ ಸ್ಟೇಟಸ್ಸು, ನಿಮ್ಮ ಮನಸ್ಥಿತಿ, ನಿಮ್ಮ ದಯಾಮಯ ಗುಣ, ನಿಮ್ಮ ಅಂತಃಕರಣ, ಇದೆಲ್ಲವನ್ನು ನಾನು ಗೌರವಿಸ್ತೀನಿ. ಆದರೆ ನಿಮ್ಮ ಸ್ಟ್ಯಾಂಡನ್ನು, ನಿಮ್ಮ ನಡೆಯನ್ನು ನನ್ನ ಮನಸ್ಸು ಒಪ್ಕೋತಾ ಇಲ್ಲ. ನಮಸ್ಕಾರ.